ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಕರ್ಲಿಗುರು ಬಸವ ಸರ್ ಅವರೇ, ಹಾಗೆಯೇ ಶೇಖಮ್ಮ ಸರ್ ಅವರೇ, ಪುತ್ರಸ್ವಾಮಿ ಸರ್ ಅವರೇ, ಹಾಗೆಯೇ ಸಿಬ್ಬಂದಿ ವರ್ಗದವರೇ, ಜೊತೆಗೆ ನನ್ನ ಮುದ್ದು ವಿದ್ಯಾರ್ಥಿಗಳೇ, ದೇಶ ಇವತ್ತು ಅಷ್ಟೇ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಅಹಿಂಸಾ ದಿನ ಅಂತೇಳಿ ಆಚರಿಸ್ತಾ ಇದ್ದಾರೆ. ಕಾರಣ ಅವರು ಏನಂತ ಹೇಳಿದ್ರೆ ತಮ್ಮ ಜೀವನದಲ್ಲಿ ಅದನ್ನು ತುಂಬಾನೇ ಪಾಲಿಸಿದ್ರು. ಎಷ್ಟು ಪಾಲಿಸಿದ್ರು ಅಂತ ಹೇಳಿದ್ರೆ ಅದನ್ನ ನಂತರ ಹೇಳ್ತೀನಂತೆ, ಏನು ಹೆಂಗೆ ಪಾಲಿಸಿದ್ರು ಅಂತ ಹೇಳಿ. ಇಂತಹ ಮಹಾತ್ಮ ಗಾಂಧೀಜಿ ಹೇಳಿದ್ರೆ, ಈಗ ನೀವು 1869 ಅಕ್ಟೋಬರ್ 2ರಂದು ಪೋರ್ಬಂದರ್ನಲ್ಲಿ ಪುತಲಿಬಾಯಿ ಮತ್ತು ಕರಮಚಂದ ಗಾಂಧಿಯವರ ಮಗನಾಗಿ ಜನಿಸಿದ್ರು. ತುಂಬಾನೇ ಶ್ರೀಮಂತ ಕುಟುಂಬ, ಅವ್ರಿಗೇನು ಯಾವುದೋ ಅರ್ಕೊರೆ ಇರಲಿಲ್ಲ. ವಿದ್ಯಾಭ್ಯಾಸ ಮುಗಿಸಿದ್ರು. ಜೊತೆಗೆ ನೋಡಿ ಲಂಡನ್ನಲ್ಲಿ ಹೋಗಿ ಬ್ಯಾರಿಸ್ಟರ್ ಪದವಿ ತಗೊಂಬಂದ್ರು. ಹೀಗೆ ಅವ್ರಿಗೆ ವಕಾಲತ್ ಮಾಡಲಿಕ್ಕೆ ದಕ್ಷಿಣ ಆಫ್ರಿಕಕ್ಕೆ ಹೋದ್ರು. ದಕ್ಷಿಣ ಆಫ್ರಿಕಾ ಆ ಕರಿಯರ್ ಬೆಳೆಯರ ಭಾವ ಇದ್ದಾಗ ಗಾಂಧೀಜಿಯವರು ಕರಿಯರ್ ಅಂತ ಹೇಳಿ ಅವ್ರನ್ನ ಇನ್ಸಲ್ಟ್ ಮಾಡಿದ್ರು. ಇಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಇನ್ಸಲ್ಟ್ ಮಾಡಿದ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂತ ಗಾಂಧೀಜಿ ಅಂತಂದ್ರೆ, ಅಲ್ಲಿನ ಕರಿಯರ್ನೆಲ್ಲ ಒಕ್ಕೂಡಿಸಿ ಬಿಳಿಯರ ವಿರುದ್ಧ ಹೋರಾಟದ ಕಹಳೆಯನ್ನು ಓದಿ ಬಂದ್ರು ಇಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ. ಹಾಗೇನೆ ಏನಂತ ಹೇಳಿದ್ರೆ, ಇಡೀ ಕರಿಯರ ಸ್ವಾತಂತ್ರ್ಯಕ್ಕಾಗಿ ಮುಂದೆ ದೊಡ್ಡ ಚಳವಳಿ ಆಗ್ಲಿಕ್ಕೆ, ಇಡೀ ಜಗತ್ತಿನಾದ್ಯಂತ ಕರಿಯರ್ ಎಲ್ಲ ವಿಮೋಚನೆ ಆಗ್ಲಿಕ್ಕೆ ಮೂಲ ಕಾರಣ ಯಾರಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿ. ಅಂತಹ ನೇತಾರರು ಸತ್ಯಾಗ್ರಹ, ಸತ್ಯ, ಮತ್ತೆ ಅವರ ನಂಬಿಕೊಂಡ 3 ತತ್ವಗಳಂತ ಹೇಳಿದ್ರೆ ಸತ್ಯ, ಅಹಿಂಸೆ ಮತ್ತೆ ಸತ್ಯಾಗ್ರಹ. ಸತ್ಯ, ಅಹಿಂಸೆ ಮತ್ತೆ ಸತ್ಯಾಗ್ರಹ ಅಂತ ಹೇಳಿ ಅವರೊಂದು ಕೃತಿನೇ ಬರೆದಿದ್ದಾರೆ. ಏನ್ ಕೃತಿ ಅಂತ ಹೇಳಿದ್ರೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ ಹೇಳಿ, ನಮ್ಮ ಆತ್ಮಕಥೆ, ಅದು ಬಯೋಗ್ರಫಿ ಬರ್ಕೊಂಡಿದ್ದಾರೆ. ಸತ್ಯ, ಅದರ ಕನ್ನಡ ಏನಂತಂದ್ರೆ ಸತ್ಯದೊಂದಿಗೆ ನನ್ನ ಅನ್ವೇಷಣೆ ಅಂತ ಹೇಳಿ. ಈ ಎಲ್ಲದನ್ನ ಏನಂತ ಹೇಳಿದ್ರೆ ಯಾವುದನ್ನ ಮುಚ್ಚಿಡದನೆ ಎಲ್ಲ ತನ್ನ ಸತ್ಯ ಸಂಗತಿಗಳನ್ನು ಬರೆದಿಟ್ಟಿದ್ದಾರೆ ಗಾಂಧೀಜಿ. ಮೋಸ್ಟ್ಲಿ ಹಾಗಾಗಿ ಅವರು ಸತ್ಯಕ್ಕೆಂದನೂ ಅವರು ಕಾಂಪ್ರಮೈಸ್ ಅದು ಯಾಕೆ ಅಂತ ಹೇಳಿದ್ರೆ ಅವರೆಲ್ಲ ಸಣ್ಣ ಸಣ್ಣ ಪುಟ್ಟ ಘಟನೆಗಳನ್ನ ಬರೆದಿದ್ದಾರೆ. ನಾನು ಏನ್ ಮಾಡ್ತಾ ಇದ್ದೆ ಚಿಕ್ಕ ಮಗು ಇದ್ದಾಗ, ನಾನು ಬಿಡಿ ಸೇರ್ತಾ ಇದ್ದೆ, ಕಳ್ತನ ಮಾಡಿದ್ದೆ. ಹೀಗೆ ಏನಂತ ಹೇಳಿದ್ರೆ ನಾನು ಅದು ಗೊತ್ತಾಯ್ತು ಅವ್ರಿಗೆ, ನಾನು ಕಳ್ತನ ಮಾಡಬಾರ್ದಾಗಿತ್ತು, ನಾನು ಬಿಡಿ ಸೇದಬಾರ್ದಾಗಿತ್ತು. ತುಂಬಾನೇ ಮಕ್ಕಳಲ್ಲ, ಹಾಗೆ ಮಕ್ಕಳದಾಗ ಏನೆಲ್ಲ ಚಾಷ್ಟೆಗಳನ್ನ ಮಾಡ್ತಾರ ಅದನ್ನೆಲ್ಲ ಮಾಡಿದ್ರು. ಆದ್ರೆ ಅದು ತಮ್ಮ ಜೀವನದಲ್ಲಿ ಬದಲಾವಣೆ ಆದ್ರು. ಆದ್ರೆ ನಮ್ಮ ಮಕ್ಕಳು ಏನಾದ್ರು ಬದಲಾವಣೆ ಕಂಟಿನ್ಯೂ ಮಾಡ್ತಾರೆ. ಯಾರು ಗುಟ್ಕ ಹಾಕಿದ್ರೆ ಅದನ್ನ ಗುಟ್ಕ ಕಂಟಿನ್ಯೂ ಮಾಡ್ತಾರೆ. ಯಾರಾದ್ರೂ ಆತರ ಏನಾದ್ರೂ ಚಟಗಳ ಬಗ್ಗೆ ಆದ್ರೆ ಕಂಟಿನ್ಯೂ ಮಾಡ್ತಾರೆ. ಆದ್ರೆ ಗಾಂಧೀಜಿ ಏನಾಗಲ್ಲ ಅಂತ ಹೇಳಿದ್ರೆ ಅವರು ಬದಲಾದ್ರು. ಅದು ಗಾಂಧೀಜಿ ರಾಷ್ಟ್ರಪಿತ ಯಾಕಿದೆ. ಮತ್ತೆ ಅಹಿಂಸೆ, ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಏನೋ ಬಂದಿದ್ದಿರಲಿಲ್ಲ. ಅವ್ರಿಗೆ ಏನಂತಂದ್ರೆ ವಕಾಲತ್ ವಹಿಸಿದ್ರು, ವಾಪಸ್ ಭಾರತಕ್ಕೆ ಬಂದ್ರು. ಆಗ ಅವರ ಗುರುಗಳನ್ನ ಭೇಟಿ ಆದ್ರು. ಅವ್ರೇನಂತ ಹೇಳಿದ್ರೆ ಗೋಪಾಲಕೃಷ್ಣ ಗೋಖಲೆ ಅಂತ ಹೇಳಿ. ಆ ಗೋಪಾಲಕೃಷ್ಣ ಗೋಖಲೆ ಅವ್ರನ್ನ ತಮ್ಮ ಗುರುಗಳು, ರಾಜಕೀಯ ಗುರುಗಳು ಅಂತ ಕರ್ಕೊಂಡ್ರು. ಅವ್ರು ಸಜೆಷನ್ ಕೊಟ್ರಂತೆ, ಏನಂತ ಹೇಳಿ, ಇಲ್ಲ ನೀನು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಲೇಬೇಕು, ಈ ಧುಮುಕಿದ್ರೆ ಮಾತ್ರ ಇದು ಹೋರಾಟಕ್ಕೆ ಅರ್ಥ ಬರುತ್ತೆ ಅಂತ ಹೇಳಿ. ಆ ಹೋರಾಟ ಧುಮುಕನ ಮುಂಚೆ ಏನ್ ಮಾಡಂತ ಹೇಳಿದ್ರೆ ನೀನು ಕಂಪ್ಲೀಟ್ ಆಗಿ ಭಾರತವನ್ನು ಸುತ್ತ ಬರ್ಬೇಕಂತ ಹೇಳಿ. ಹಾಗಾಗಿ ಚೌರಿ ಚೌರ ಘಟನೆ ಮೂಲಕ ಹಸಾದ್ರು. ಯಾರಂತ ಹೇಳಿದ್ರೆ ಚಿತ್ತರಂಜನ್ ದಾಸ್ ಅಂತ ಹೇಳಿ, CR ದಾಸ್, ಮತ್ತೆ ಮೋತಿಲಾಲ್ ನೆಹರೂಜಿ ಅವರ ಅಪ್ಪ. ಹೇಗೆ ನೀನು ನಿಲ್ಲಿಸ್ಬಿಟ್ಟೆ ಅಂತ ಹೇಳಿ, ಇಲ್ಲ ನಾನು ಬದ್ಧನಾಗಿ, ಎದು ಬದ್ಧನಾಗಿ, ಅಹಿಂಸೆ ಬದ್ಧನಾಗಿ, ನಾನು ಯಾವುದೇ ಕಾರಣಕ್ಕೂ ಹಿಂಸೆ ಮಾಡಲ್ಲ ಅಂತ ಹೇಳಿ. ಹೀಗೆ ಮತ್ತೆ ಸತ್ಯ, ಅಹಿಂಸೆ. ಹಾಗಾಗಿ ಅವ್ರ ಕೊನೆ ಇಲ್ಲಿವರೆಗೆ 1947 ಆಗಸ್ಟ್ 15ರವರೆಗೂ ಏನಂತಂದ್ರೆ ಅಹಿಂಸೆಗೆ ಬದ್ಧವಾದ್ರು. ಹೀಗೆ ಜೊತೆಗೆ ಶಾಂತಿ ದೂತ ನೋಡಿ, ಅವ್ರು ಯಾವಾಗ್ಲೂ ಮೈ ಮೇಲೆ ಬಿಳೆ ಬಟ್ಟೆ ಯಾವಾಗ್ಲೂ. ಜೊತೆಗೆ ನನ್ನ ದೇಶದ ಜನರಿಗೆ ಸಂಪೂರ್ಣವಾಗಿ ಉಟ್ಕೊಳ್ಳೋಕೆ ಬಟ್ಟೆ ಇಲ್ಲ ಅಂತ ಹೇಳಿ ಯಾವಾಗಲೂ ಅರೆಬತ್ತಿನ ಪ್ರತಿರಾಗಿದೆ. ಮೈ ತುಂಬ ಪೂರ್ಣ ಬಟ್ಟೆ ಇರಲಿಲ್ಲ ಅವ್ರಿಗೆ. ಇಲ್ಲ ಅಂತ ಹೇಳಿ ನಾನು ಹೇಳಿದಿಲ್ಲ, ತುಂಬಾ ಶ್ರೀಮಂತ ಕುಟುಂಬ, ದೇಶಕ್ಕಾಗಿ ತುಂಬಾನೇ ಮಕ್ಕಳು, ಅವರ ಹೆಂಡತಿ ಕಸ್ತೂರ್ಬಾ ಗಾಂಧಿ ಮಕ್ಕಳು, ಅವೆಲ್ಲ ಎಲ್ಲದಿತ್ತು. ಆದ್ರೆ ದೇಶಕ್ಕಾಗಿ ಅಹಿಂಸೆ. ಜೊತೆಗೆ ಏನಂತ ಹೇಳಿದ್ರೆ ತಾವು ಕೂಡ ಏನಂದ್ರೆ ಮಾಡಲಾಗಿತ್ತು, ಮಾದರಿ ಆಗಿತ್ತು. ಹಾಗೇನೆ ಏನಂತ ಹೇಳಿದ್ರೆ ಸ್ವತಃ ಚರಕದಿಂದ ನೂಲಿ ಬಟ್ಟೆ ತಯಾರು ಮಾಡ್ಕೊಂಡು ತಾವು ಬಟ್ಟೆ ಹಾಕೊಳ್ತಾ ಇದ್ರು.
ಅದು ನಾವು ಕಲಿಯಬೇಕಾದಂತಹ ಒಂದು ಪಾಠ. ಹಾಗೆ ಏನಂತ ಹೇಳಿದ್ರೆ, ಗಾಂಧೀಜಿ ಎಲ್ಲಿ ಹೋದ್ರೂ ಸಹ ಅಷ್ಟು ಜನ ಗಾಂಧೀಜಿ ಬಂದಿದಾರಂತ ಹೇಳಿದ್ರೆ ಇಡೀ ಜನ ಬ್ರಿಟಿಷರ ಅಂತ ಗವರ್ನರ್ಗಳು ಎದುರು ಹೋಗ್ತಿದ್ರಂತೆ. ಯಾರಿಗೆ? ಗಾಂಧೀಜಿ ಮಾತಾಡುವಂಥ ಮಾತುಗಳಿಗೆ, ಗಾಂಧೀಜಿ ಜನ ಬೆಂಬಲಕ್ಕೆ. ಇಲ್ಲಿ ನೀವು ಏನ್ ಕರೆ ಕೊಟ್ಟರು ಅಂತ ಹೇಳಿದ್ರೆ, ದಂಡಿ ಉಪ್ಪಿನ ಸತ್ಯಾಗ್ರಹ ಕರೆ ಕೊಟ್ಟರು 1930ರಲ್ಲಿ. ಇಡೀ ದೇಶದಾದ್ಯಂತ ಲಕ್ಷೋಪ ಜನ ಇಲ್ಲಿ ಹೋದ ದಂಡಿ ಹೋದ್ರು. ಹಾಗೇನೆ ಅದು ಉಪ್ಪಿನ ಉಪ್ಪಿನಲ್ಲಿ ತೆರಿಗೆ ಹಾಕಿದ್ರು, ಉಪ್ಪಿನ ತೆರಿಗೆನ ವಾಪಸ್ ತರಿಸಿದ್ರು. ಹಾಗೇನೆ 1947ರಲ್ಲಿ ದೊಡ್ಡ ಕರೆ ಕೊಟ್ಟರು. ಅದಕ್ಕಂತ ಹೇಳಿದ್ರೆ ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತೇಳಿ. ಆಗಂತ ಹೇಳುತ್ತಿರೋದು ಬ್ರಿಟಿಷ್ ಹೋದ್ರು ಅನ್ಕೊಂಡಿದ್ವಿ. ಆದ್ರೆ ಹಾಗೇನೆ ಗೊತ್ತಲ್ಲ ಏನಂತ ಹೇಳಿದ್ರೆ, ಕೆಲವೊಂದು ಸಂದರ್ಭಗಳಲ್ಲಿ ಅದು ಅಲ್ಲಿ ಯುದ್ಧ ನಡೀತಾ ಇತ್ತು, ಹಾಗಾಗಿ ಒಳ್ಳಿಕ್ಕಾಗ್ಲಿಕ್ಕೆ ತೀರ್ಮಾನ ಆಯಿತು. ಹೀಗೆ ಯಾವಾಗಲೂ ಏನಂತ ಹೇಳಿದ್ರೆ ಅವ್ರು ಶಾಂತಿ, ಅಹಿಂಸೆ ಅದಕ್ಕೆ ಬದ್ಧರಾಗಿದ್ರು. ಹಾಗಾಗಿ ಏನಂತ ಹೇಳಿದ್ರೆ, ಆಫ್ರಿಕಾದಲ್ಲಿ ಒಬ್ರು ನೆಲ್ಸನ್ ಮಂಡೇಲಾ ಇದ್ರು, ಅವ್ರು ಏನ್ ಕರಿತಾರೆ ಅಂತ ಹೇಳಿದ್ರೆ ಆಫ್ರಿಕಾದ ಗಾಂಧಿ ಅಂತ ಕರೀತಾರೆ. ಅಲ್ಲಿ ಆಫ್ರಿಕನ್ನೆಲ್ಲ ಹೇಳ್ತಾರಂತೆ, ನಾವು ಕರಿಯರೆಲ್ಲ ಹೇಳ್ತಾರಂತೆ, ನಮ್ಗೆ ಏನೋ ಸ್ವತಂತ್ರ ಸಿಕ್ಕಂತ ಅದು ನಮ್ಮಿಂದ ಅಲ್ಲ, ಅದು ನೆಲ್ಸನ್ ಮಂಡೇಲಿಂದ ಅಲ್ಲ, ಅದು ಗಾಂಧೀಜಿಯಿಂದ ಅಂತ. ಮತ್ತೆ ಏನಂತ ಹೇಳಿದ್ರೆ ಅಮೆರಿಕದಲ್ಲಿ ಬರೋದ್ರೆ ಜೂನಿಯರ್ ಮಾರ್ಟಿನ್ ಲೂಥರ್ ಕಿಂಗ್ ಅಂತ ಹೇಳಿ ಅವ್ರನ್ನ ಅಮೆರಿಕದ ಗಾಂಧಿ ಅಂತ ಕರೀತಾರೆ. ಅವರು ಅಲ್ಲಿ ಸಹ ಅಂತಾರೆ ಕರಿಯರ ಪರವಾಗಿ ಹೋರಾಡಿದ್ರು. ಅಂದ್ರೆ ಗಾಂಧೀಜಿ ಅವ್ರು ಮುಂದಿಟ್ಕೊಂಡು ಅವರು ಹೋರಾಟ ಮಾಡಿದ್ರು, ಗಾಂಧೀಜಿನ ಹೆಸರು ಹೇಳ್ಕೊಂಡು, ಗಾಂಧೀಜಿ ಫೋಟೋ ಇಟ್ಕೊಂಡು ಆಫ್ರಿಕಾದಲ್ಲೂ ಅಷ್ಟೇನೆ. ಹಾಗಾಗಿ ಇವತ್ತು ಏನಾಗ್ತಂತ ಹೇಳಿದ್ರೆ, ಗಾಂಧೀಜಿ ಅವರ ಹಿಂಸೆಯಿಂದ ಏನ್ ತಂದ್ಕೊಟ್ರು, ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ರು ಅನ್ನೋ ಕಾರಣಕ್ಕಾಗಿನೇ ಅದು ವಿಶ್ವಸಂಸ್ಥೆ ಅವರ ಸಾಧನೆ ನೋಡಿ ಏನಂತ ಹೇಳಿದ್ರೆ 2014ರಿಂದ ವಿಶ್ವ ಅಹಿಂಸಾ ದಿನ ಅಂತೇಳಿ ಆಚರಿಸ್ತಾ ಇದೀವಿ ಇವತ್ತು. ಅಲ್ಲದೆ ಏನಂತ ಹೇಳಿದ್ರೆ, ಅಲ್ಲಿ ಇನ್ನೊಂದು ಅತ್ಯುನ್ನತ ಪ್ರಶಸ್ತಿ ಇದೆ ಜಗತ್ತಲ್ಲಿ, ನೋಬೆಲ್ ಶಾಂತಿ ಪ್ರಶಸ್ತಿ ಅಂತ ಹೇಳಿ. ಆ ನೋಬೆಲ್ ಶಾಂತಿ ಪ್ರಶಸ್ತಿಗೆ 2ರಿಂದ 3 ಸಾರಿ ನಾಮಿನೇಟ್ ಆಗಿದಂತೆ, ಅವ್ರ ಹೆಸರು ನಾಮಕರಣ ಆಗಿತ್ತಂತೆ. ಆದ್ರೆ ಅದು ಸಿಗ್ಲಿಲ್ಲ ಗಾಂಧೀಜಿ ಅವರಿಗೆ. ಆದ್ರೆ ಸತ್ತ ಮೇಲೆ ಆ ನೋಬೆಲ್ ಪಾರಿತೋಷಿಕ ಕೊಡುವಂತ ಸಮಿತಿ ಹೇಳ್ಕೊಂಡಂತೆ, ನಮ್ಮಂತ ಮೂರ್ಖರು ಯಾರಾಗ್ಲಿ ಜಗತ್ತಲ್ಲಿ ಅಂತ. ಯಾಕಂತಂದ್ರೆ ಜಗತ್ತಲ್ಲಿ ಅಂತ ಶಾಂತಿ ದೂತನೇ ನಮ್ಮ ಶಾಂತಿ ಪ್ರಶಸ್ತಿ ಕೊಡಕ್ಕಾಗಿಲ್ಲ ಅಂತ ಹೇಳಿ ಅವ್ರು ಪ್ರತಿ ವರ್ಷ ಶಾಂತಿ ಪ್ರಶಸ್ತಿ ಕೊಡ್ತಾರೆ. ನೋಬೆಲ್ ಭೌತಶಾಸ್ತ್ರಕ್ಕೆ, ರಸಾಯನಶಾಸ್ತ್ರಕ್ಕೆ, ಸಾಹಿತ್ಯಕ್ಕೆ, ಮತ್ತೆ ವಿಜ್ಞಾನಕ್ಕೆ, ಇತರೆ ಕ್ಷೇತ್ರಗಳಿಗೆ ಶಾಂತಿಗೆ ಪ್ರತಿ ವರ್ಷ ಕೊಡ್ತಾರೆ. ಆದ್ರೆ ಯಾರಿಗಂತ ಗಾಂಧೀಜಿ ಕೊಡೋಕ್ಕಂತ ತುಂಬಾ ಬೇಸರ ತಮ್ಮ ನೋಬೆಲ್ ಉಲ್ಲೇಖದಲ್ಲಿ ಬರ್ಕೊಂಡ್ರಂತೆ ಮಾಡಿದೆ ಅಂತ ಹೇಳಿ. ಅಂತ ಒಬ್ಬ ಧೀಮಂತ ನಾಯಕ, ಧೀಮಂತ ವ್ಯಕ್ತಿ ನೋಡ್ರ. ಹಾಗಾಗಿ ಏನಾದಂದ್ರೆ ಫಾದರ್ ಆಫ್ ನೇಷನ್ ಆದ್ರು ಅವರು. ಇಂಥ ವ್ಯಕ್ತಿತ್ವವನ್ನ, ಇಂಥ ವ್ಯಕ್ತಿನ ಪಡುವಂತ ನಾವೇ ಜನರು. ಹಾಗೆ ನಾವು ಬದ್ಧರಾಗಿರ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ಗುರಿಗೆ, ನಮ್ಮ ಛಲಕ್ಕೆ, ನಮ್ಮ ಮಾತಿಗೆ ನಾವು ಬದ್ಧರಾದ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅವರ ಜಯಂತಿನ ಆಚರಿಸ್ತಾ ಸಾರ್ಥಕ ಆಗ್ತದೆ. ಸತ್ಯವನ್ನ ಖಂಡಿತ ಏನಂತಂದ್ರೆ ಯಾಕಂದ್ರೆ ಹೇಳಿ ನೀವು ಸುಳ್ಳು ಹೇಳಕ್ ಶುರು ಮಾಡ್ರಿ, ನೀವು ಮತ್ತೊಂದು ಸುಳ್ಳು ಹೇಳ್ಬೇಕು. ಸುಳ್ಳು ಹೇಳಕ್ ಶುರು ಮಾಡಿ ಮತ್ತೊಂದು ಸುಳ್ಳು ಇದ್ದ ವಿಚಾರ ಹೇಳ್ಬಿಟ್ರೆ ಸತ್ಯ ಹೇಳ್ಬಿಟ್ರೆ ಮುಗೋಯ್ತು, ಅಲ್ಲಿಗೆ ಸತ್ಯ ಮುಗಿದೋಗುತ್ತೆ. ಆ ಕ್ಷಣಕ್ಕೆ ಬೇಜಾರಾಗ್ಬೋದು ಎದುರಿಗಿರೋರು. ಆದ್ರೆ ಸುಳ್ಳು ಹೇಳಕ್ ಶುರು ಮಾಡ್ರಿ, ಮತ್ತೊಂದು ಸುಳ್ಳು ಅದು ಪೋಣಿಸ್ತಾ ಹೋಗುತ್ತೆ. ಹೀಗೆ ಏನಂತ ಹೇಳಿದ್ರೆ ಆ ಜೀವನದ ಆದರ್ಶಗಳನ್ನ ಕಲಿತಾ ಹೋಗಿ, ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಹಾಗೆ ಮತ್ತೊಬ್ಬ ವ್ಯಕ್ತಿತ್ವ ಇದೆ ನಮ್ಮ ಮುಂದೆ ಕಣ್ಮುಂದೆ. ಅವರೇ ಯಾರಂತ ಹೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವರು ಇವತ್ತೇ ಜನಿಸಿದ್ದಾರೆ. ಎಂತ ಅದ್ಭುತ ಕ್ಷಣಗಳು, ಅದ್ಭುತ ದಿನಗಳು, ಇಬ್ಬರು ಮಹಾನ್ ಚೇತನಗಳು. ಅವರು 1904ರಲ್ಲಿ ಮುಘಲ್ ಸರಾಯ್ ಎಂಬ ಸ್ಥಳದಲ್ಲಿ ಜನಿಸಿದ್ರು, ಉತ್ತರ ಪ್ರದೇಶದ ಮುಘಲ್ ಸರಾಯಲ್ಲಿ. ಸ್ವಲ್ಪ ಪರವಾಗಿಲ್ಲ, ಅವರು ಮಧ್ಯಮ ವರ್ಗದಲ್ಲಿ ಜನಿಸಿದಂತಹ ಒಬ್ಬ ಮನೆತನ. ಎಷ್ಟು ಕಷ್ಟ ಇತ್ತು ಅಂತ ಹೇಳಿದ್ರೆ ಶಿಕ್ಷಣ ಪಡೆದವ್ರಿಗೆ ಪ್ರತಿನಿತ್ಯ ಗಂಗಾ ನದಿಯನ್ನ ಈಜಿ ಅವ್ರು ಶಾಲೆ ಹೋಗ್ಬೇಕಿತ್ತಂತೆ. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ನಾವು ನೀವೇನು ಈಜ್ ಬರ್ತಾ ಇದೀವ? ನಿಮ್ಗೆ ಅಷ್ಟು ಕಷ್ಟ ಇದೆನಾ? ಪ್ರತಿದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನ್ ಈಜ್ಬೇಕಿತ್ತಂತೆ, ಗಂಗಾ ನದಿಯನ್ನ ಈಜಿ ಶಾಲೆಗೆ ಹೋಗ್ಬೇಕಂತೆ. ಮತ್ತೆ ಸಾಯಂಕಾಲ ಒಳಗೆ ಬರ್ಬೇಕು. ತುಂಬ ಇರ್ತಕ್ಕೆ ಅಲ್ಲೇ ಉಳ್ಕೊಂಡ್ಬಿಡ್ತೀವಿ. ಸರಿ, ಊಟ ಇಲ್ಲ ನೋಡಿ. ನಮ್ಗೆ ಏನ್ ಕೊಡ್ತಾ ಇದೆ ಸರ್ಕಾರ? ಬಿಸಿ ಊಟ ಕೊಡ್ತಾ ಇದೆ, ಮೊಟ್ಟೆ ಕೊಡ್ತಾ ಇದೆ, ಹಾಲು ಕೊಡ್ತಾ ಇದೆ, ಗಂಜಿ ಕೊಡ್ತಾ ಇದೆ, ಪುಸ್ತಕ ಕೊಡ್ತಾ ಇದೆ, ಬಟ್ಟೆ ಕೊಡ್ತಾ ಇದೆ. ಎಷ್ಟು ಸೌಲಭ್ಯ ನಮ್ಗೆ. ಆದ್ರೆ ಯಾವುದೇ ಸೌಲಭ್ಯ ಇಲ್ಲ ಯಾರಿಗೆ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಹೀಗೆ ಅವರ ವಿದ್ಯಾಭ್ಯಾಸ ಮುಂದುವರಿಸಿದ್ರು. ಮುಂದೆ ಕಾಶಿ ವಿಶ್ವವಿದ್ಯಾಲಯಕ್ಕೆ ಹೋದ್ರು. ಅವರು ಅರ್ಧಲ್ಲೇ ಓದಕ್ಕಾಗಲ್ಲ ಅಂತ ಹೇಳಿದ್ರೆ, ಹಾಗಾಗಿ ಇಲ್ಲ ನಾವು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗ್ಬೇಕಂತ ಹೇಳಿ ಹೋರಾಟಕ್ಕೆ ಬಂದ್ಬಿಟ್ರು.
ಸ್ವತಂತ್ರ ಹೋರಾಟಕ್ಕೆ ಧುಮುಕಿದ್ರು. ಹಾಗಾಗಿ ಅವರು ಏನಂತ ಹೇಳಿದ್ರೆ ಶಾಸ್ತ್ರಿ ಅಂತ ಇರಲಿ ಬರಲ್ಲ, ಲಾಲ್ ಬಹದ್ದೂರ್ ಅಂತ ಅಷ್ಟೇ ಇತ್ತು, ಶಾಸ್ತ್ರಿ ಅಂತ ಬಿರುದು ಕೊಟ್ಟರು. ಯಾರು? ಕಾಶಿ ವಿಶ್ವವಿದ್ಯಾಲಯ ಯಾರಿಗೆ? ಶಾಸ್ತ್ರಿ. ಹಾಗೆ ಅಲ್ಲಿಂದ ಮುಂದೆ ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆದರು. ತುಂಬಾನೇ ಕುಳ್ಳದ ವ್ಯಕ್ತಿ ಅವರು, ತುಂಬಾ ಶಾರ್ಟ್ ಮ್ಯಾನ್, ಅಷ್ಟೇನು ಎತ್ತರ ಅಜಾನುಭವ ವ್ಯಕ್ತಿ ಅಲ್ಲ. ತುಂಬಾನೇ ಏನಂತಂದ್ರೆ ಅಷ್ಟು ಚಾಣಾಕ್ಷರು. ಎಷ್ಟು ಇದ್ರು ಅಂತ ಹೇಳಿದ್ರೆ, ಅಲ್ಲಿ 1964ರಲ್ಲಿ ಪ್ರಧಾನಮಂತ್ರಿ ತೀರೋದ್ರು, ನೆಹರೂಜಿ ತೀರೋದ್ರು. ಯಾರು ಆಗ್ಬೇಕಂತ ಹೇಳಿ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಮುಂಚೂಣಿ ಹೆಸರು ಬಂದಿದ್ದು ಯಾರು ಅಂತ ಹೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಹಾಗಾಗಿ ದೇಶದ 2ನೇ ಪ್ರಧಾನಿ ಅಧಿಕಾರ ವಹಿಸ್ಕೊಂಡು ಅಧಿಕಾರ ಕೊಡ್ತರು. ಇಡೀ ದೇಶದಾದ್ಯಂತ ಆಹಾರದ ಬರ, ಜನರಿಗೆ ಒಪ್ಪತ್ತಿನ ತಿನ್ಲಿಕ್ಕೆ ಊಟ ಇಲ್ಲ, ಅಷ್ಟು ಆಹಾರದ ಬರ ಆಗಿದೆ. ಆಹಾರ ಬರದ ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಶಾಸ್ತ್ರೀಜಿ ಏನ್ ಮಾಡ್ಬೋದು ಅಂತ ಹೇಳಿ ಅನ್ಕೊಂಡಾಗ ಅವರು ಸ್ವತಃ ತೀರ್ಮಾನ ತಗೊಂಡಂತೆ ನಾನೆಲ್ಲ ಪ್ರತಿ ಸೋಮವಾರ ಒಪ್ಪತ್ತಿರ್ತೀನಿ ಅಂತ ಹೇಳಿ ತೀರ್ಮಾನ ತಗೊಂಡ್ರೆ ನಾನು ಒಪ್ಪತ್ತು ಬಿಡೋದ್ರಿಂದ ಅಟ್ಲೀಸ್ಟ್ ಜನರಿಗೆ ಯಾರ್ಯಾರು ಶ್ರೀಮಂತರ ಒಪ್ಪತ್ತಿರ್ರಿ, ಅಟ್ಲೀಸ್ಟ್ ಎಷ್ಟೋ ಆಹಾರ ಉಳಿತೈತೆ, ಆ ಉಳಿದಂತ ಆಹಾರ ಬೇರೆ ಜನರಿಗೆ ಹಾಕತ್ತಂತ ಹೇಳಿ ಕರೆ ಕೊಟ್ಟರು. ಹಾಗಾಗಿ ಶಾಸ್ತ್ರಿ ಒಪ್ಪತ್ತು, ಸೋಮವಾರ ಒಪ್ಪತ್ತು ಅಂದ್ರೆ ಫೇಮಸ್ ಆತಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಯವರ್ಗ. ಅಂತಹ ಆದರ್ಶಮಯ. ಹಾಗೆ ಏನಂತ ಹೇಳಿದ್ರೆ ಒಂದು ಪಾಠದಲ್ಲಿ ಹೇಳಿದೆ ಅಂತಂದ್ರೆ 64ರಲ್ಲಿ ಏನು ಘೋಷಣೆ ಮಾಡಿದೆ ಅಂತ ಹೇಳಿದ್ರೆ ದೇಶದಲ್ಲಿ ಹಸಿರು ಕ್ರಾಂತಿ ಘೋಷಣೆ ಮಾಡಿದ್ರು, ಗ್ರೀನ್ ರೆವಲ್ಯೂಷನ್. ಆ ಗ್ರೀನ್ ರೆವಲ್ಯೂಷನ್ ಅನ್ನ ಘೋಷಣೆ ಮಾಡೋ ಸಂದರ್ಭದಲ್ಲಿ ಏನಾಯ್ತಂತ ಹೇಳಿದ್ರೆ ಅಲ್ಲಿ MS ಸ್ವಾಮಿನಾಥನ್ ಅಂತಿದ್ರು. ಆ MS ಸ್ವಾಮಿನಾಥನ್ ನಾವು ಹಸಿರು ಕ್ರಾಂತಿ ಪಿತಾಮಹ ಅಂತ ಕರಿತೀವಿ. ಆ ಸ್ವಾಮಿನಾಥನ್ಗೆ ಕರೆ ಹೇಳಿದ್ರಂತೆ, ಇಲ್ಲ ನೀವೇನ್ ಮಾಡ್ತೀರಿ ಗೊತ್ತಿಲ್ಲ, ಭಾರತದಲ್ಲಿ ಏನು ಉಂಟಾಗಬೇಕು? ಹಸಿರು ಕ್ರಾಂತಿ ಉಂಟಾಗಬೇಕು, ಜನರಿಗೆ 3 ಹೊತ್ತಿನ ಆಹಾರ ಸಿಗ್ಬೇಕಂತೇಳಿ ಅವರಿಗೆ ಫ್ರೀಡಮ್ ಕೊಟ್ರಂತೆ. ಹಾಗಾಗಿ ಅವ್ರು ಎಲ್ಲಿ ಹೋದಂತ ಹೇಳಿದ್ರೆ ಅಲ್ಲಿ ಪ್ರಪಂಚದ ಹಸಿರು ಕ್ರಾಂತಿ ಆಲ್ರೆಡಿ ಉಂಟಾಗಿತ್ತು. ನಾರ್ಮನ್ ಬೋರ್ಲಾಗ್ ಅಂತ ಹೇಳಿ ಅವ್ರ ಹಸಿರು ಕ್ರಾಂತಿ ಪಿತಾಮಹ, ಅವರು ಮೆಕ್ಸಿಕೋ ದೇಶದಲ್ಲಿ ಉಂಟು ಮಾಡಿದ್ರು, ಹಾಗೆ ಜರ್ಮನಿಯಲ್ಲಿ ಉಂಟು ಮಾಡಿದ್ರು. ಗೋಧಿ ಉತ್ಪಾದನೆ ಜಾಸ್ತಿ ಆಗಿತ್ತು. ಹಾಗಾಗಿ ನೀವು ಹೋಗ್ರಿ, ಅಲ್ಲಿ ಏನೇನು ಯಾವ ರೀತಿ ಉತ್ಪಾದನೆ ಮಾಡುತ್ತ ಹೇಳಿ ಕರೆ ಕೊಟ್ರು ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವರು ಸ್ವಾಮಿನಾಥನ್ ತಂಡ ಹೋಯ್ತು, ಎಲ್ಲ ನೋಡ್ಕೊಂಡ್ಬಂತು, ಭಾರತ ದೇಶದಲ್ಲ ಉಂಟಾಯ್ತು. ಹಾಗಾಗಿ ಇಲ್ಲಿ ಏನಾಯ್ತು ಅಂದ್ರೆ ಹಸಿರು ಕ್ರಾಂತಿ ಉಂಟಾಯ್ತು. ಕೇವಲ 3 ವರ್ಷಗಳಲ್ಲೇ ಸುಮಾರು 108 ದಶಲಕ್ಷ ಟನ್ಗಳಷ್ಟು ಏನಾಯ್ತು ಅಂತ ಹೇಳಿದ್ರೆ ಆಹಾರ ಧಾನ್ಯ ಉತ್ಪಾದನೆ ಆಗಿ 3 ಹೊತ್ತು ಊಟ ಮಾಡ್ಲಿಕ್ಕೆ ಜನ ಸಾಕಾತಂತೆ. ಅಷ್ಟು ಆಹಾರ ಧಾನ್ಯಗಳು ಬೆಳೀತು. ಅದು ಕಾರಣಕರ್ತನೇ ಯಾರಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಹಾಗೆ ಹಸಿರು ಕ್ರಾಂತಿಗೆ ಮುನ್ನುಡಿ ಬರೆದಂತಾರೆ ಇವರು. ಆಗ ಹೇಳಿದಂತ ಘೋಷವಾಕ್ಯನೇ ಜೈ ಕಿಸಾನ್ ಅಂತ ಹೇಳಿ, ಜೈ ಕಿಸಾನ್, ರೈತರಿಗೆ ಜಯವಾಗಲಿ. ಇವತ್ತೇನಾದ್ರೂ ನಾವು ಹೈಬ್ರಿಡ್ ರಾಸಾಯನಿಕ ಗೊಬ್ಬರಗಳನ್ನ, ಹೈಬ್ರಿಡ್ ಬೀಜಗಳನ್ನ, ರಾಸಾಯನಿಕ ಗೊಬ್ಬರ ಬಳಸ್ತಾ ಇದ್ದೀವಿ, ಮತ್ತೆ ಎಲ್ಲರಿಗೂ 3 ಹೊತ್ತು ಅನ್ನ ಇದೆ ನಾವು ಅಂತ ಹೇಳಿದ್ರೆ ಅದ್ರ ಕಾರಣ ಯಾರಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಹಾಗೇನೆ ಮತ್ತೊಂದು ಏನಂತಂದ್ರೆ 1966ರಲ್ಲಿ ಯುದ್ಧ ನಡೀತು. ಯಾರ್ಯಾರ ಮಧ್ಯೆ ಅಂತಂದ್ರೆ ಪಾಕಿಸ್ತಾನ ಮತ್ತೆ ಭಾರತದ ಮಧ್ಯೆ ಯುದ್ಧ ನಡೆದಾಗ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಪಾಕಿಸ್ತಾನದ ಸೈನಿಕರು ಆಲ್ರೆಡಿ ಇನ್ನೇನು ಭಾರತದ ಗಡಿಗೆ ಇನ್ನೇನು ಬಂದ್ಬಿಟ್ಟರೆ ಅವಾಗ ಸುದ್ದಿ ಗೊತ್ತಾಯ್ತು, ಓಡಿ ಬಂದಂತೆ ಅಲ್ಲಿ ಮೇಜರ್ ಜನರಲ್, ಇಲ್ಲ ಈ ತರ ಆಗಿದೆ ಅಂತ ಹೇಳಿ. ಅದು ಸ್ಫೂರ್ತಿ ತಗೋದಂತೆ, ನೀವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಒಬ್ಬ ಸೈನಿಕನ ಒಳಗೆ ಬರಂಗಿಲ್ಲ, ಆ ಸೈನ್ಯವನ್ನು ಸೋಲಿಸಿ ಮಟ್ಟಬೇಕಂತ ಹೇಳಿದಂತೆ. ಅವ್ರಿಗೆ ಆಗ ಹೇಳಿದಂತ ಘೋಷವಾಕ್ಯ ಅಂದ್ರೆ ಜೈ ಜವಾನ್ ಅಂತ ಮಂತ್ರ ಹೇಳಿದ್ರು ಸೈನಿಕರಿಗೆ. ನಿಮ್ ಜೈವಾಗ್ಲಿ, ನಿಮ್ಮಿಂದ ನಾನದೇ ಅಂತ ಹೇಳಿ. ಸೈನಿಕರಿಗೆ ಸರಿಯಾಗಿ ಏನಿರ್ಲಿಲ್ಲ ಅಂತಂದ್ರೆ ಶೂ ಇರ್ಲಿಲ್ಲ, ಬಟ್ಟೆ ಇರಲಿಲ್ಲ, ಬಂದೂಕು ಇರಲಿಲ್ಲ, ಗುಂಡು ಇರಲಿಲ್ಲ, ಕೆಚ್ಚರಿಯಿಂದ ಹೋರಾಡಿದ್ರು ಭಾರತೀಯ ಸೈನಿಕರು ಪ್ರಧಾನಮಂತ್ರಿ ಅವರ ಘೋಷಣೆ ಮೇರೆಗೆ. ಹಾಗಾಗಿ ಕೆಚ್ಚರಿಂದ ಹೋರಾಡಿ ಏನಾಯ್ತು, ಪಾಕಿಸ್ತಾನ ಸೋಲಿಸಿ ಹಿಮ್ಮೆಟ್ಟು ಅನ್ಕೊಂಡಂತೆ. ಆಗ ಜುಲ್ಫಿಕರ್ ಅಲ್ಲಿ ಬಿಟ್ಟು ಆಯ್ತ ಪ್ರಧಾನಮಂತ್ರಿ ಏನ್ ಮಾಡಬಲ್ಲ ಅಂತ ಅನ್ಕೊಂಡ್ರು. ಯಾರು? ಆ ಕುಳ್ಳ ಪ್ರಧಾನಿ ಏನ್ ಮಾಡಬಲ್ಲ ಅನ್ಕೊಂಡ್ರಂತೆ. ಆದ್ರೆ ಏನ್ ಮಾಡಿದೆ ಅಂತ ತೋರಿಸ್ಕೊಟ್ರು, ಮಾತಾಡಲಿಲ್ಲ ಶಾಸ್ತ್ರೀಜಿ. ಪ್ರೆಸ್ ಮೀಟ್ ಅಲ್ಲಿ ಅದೇ ಹೇಳಿದಂತೆ, ಅದೇ ಕೊಟೇಶನ್ ಬಂದಂತೆ. ಆಗ ಏನ್ ಮಾಡಿದೆ ಅಂತ ಹೇಳಿ ತೋರಿಸ್ಕೊಟ್ರು, ಮಾತಾಡ್ಲಿಲ್ಲ. ಹೀಗೆ ಪಾಕಿಸ್ತಾನದ ಸೈನ್ಯ ಸೋತು ಹೊರಗಡೆ ಹೋಗಿ. ಹಾಗೇನೆ ಏನಂತ ಹೇಳಿದ್ರೆ ಎಷ್ಟು ಅವರು
ಜೀವನದಲ್ಲಿ ಬದ್ಧರಾಗಿದ್ರು ಅಂತ ಹೇಳಿದ್ರೆ, ನೀತಿಯುತ ಜೀವನ ನಡೆಸ್ತಾರೆ ಅಂತ ಹೇಳಿದ್ರೆ, ಹಾಗೇನೆ ಏನಂತಂದ್ರೆ ಅವ್ರಿಗೆ ಪ್ರಧಾನಮಂತ್ರಿ ಅಂದಾಗ ಏನಾಯ್ತು, ಅವ್ರಿಗೆ ಪ್ರತಿನಿತ್ಯ ಸಂಬಳ ಬರ್ತಾ ಇತ್ತು. ಸಂಬಳ ಬರೋದಾಗ ಏನಾಗ್ತಿತ್ತು, ಅವರ ಸಂಬಂಧಿಕರು ಅಷ್ಟೇನು ಸಹಾಯ ಕೇಳ್ಕೊಂಡು ಬಂದಂತೆ. ಏನಂತ ಹೇಳಿ, ಇಲ್ಲ ನಮ್ಮ ಮದುವೆಗೆ ಸ್ವಲ್ಪ ದುಡ್ಡು ಬೇಕಿತ್ತು, ಹಾಗಾಗಿ ನಮಗೆ ಸ್ವಲ್ಪ ಹಣದ ಸಹಾಯ ಮಾಡ್ರಿ ಅಂತ ಹೇಳಿ. ಆಗ ಹಣದ ಸಹಾಯ ಮಾಡಿ ಅಂತ ಹೇಳಿ ಬಂದಾಗ ಅವರ ಹೆಂಡತಿ ಸಹಾಯ ಮಾಡಿ ಹಣ ದುಡ್ಡನ್ನು ಕೊಟ್ಟಂತೆ. ಇಲ್ಲ ಕೊಟ್ಟಾಗ ಆಯ್ತು ಹೋದ್ರು ಅವರು ಹೆಂಡತಿನ ಕರೆದಂತೆ. ಏನಂತ ಹೇಳಿ, ಬರೀ ಏನಂತ ಹೇಳಿದ್ರೆ ಎಲ್ಲಿಂದ ಬಂದ್ರಿ ದುಡ್ಡು ಅಂತ ಕೇಳಿದಾಗ ಆಗ ಹೇಳಿದ್ರಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ, ಇಲ್ಲ ಪ್ರತಿನಿತ್ಯ ಏನಂತ ಹೇಳಿದ್ರೆ ಪ್ರತಿ ತಿಂಗಳು ನಿಮ್ಗೆ ಬರೋ ಒಂದು ಸಂಬಳದಲ್ಲಿ ನನಗೆ 5 ರೂಪಾಯಿ ಉಳಿತಾ ಇತ್ತು, 5 ರೂಪಾಯಿ ಎತ್ತಿಟ್ಟಿದ್ದೆ, ಹಾಗಾಗಿ 5 ರೂಪಾಯಿ ಯಾರಿಗೆ ಕೊಟ್ಟೆ, ನಾನು ಆ ಸಂಬಂಧಿಕರಿಗೆ ಕೊಟ್ಟೆ ಅಂತ ಹೇಳಿದ್ರು. ನನ್ನ ಹೆಂಡತಿ ತಕ್ಷಣಕ್ಕೆ ಪಂತ್ರ ಬರೆದಂತೆ, ಇಲ್ಲ ನನಗೆ 5 ರೂಪಾಯಿ ಜಾಸ್ತಿ ಆಗಿದೆ, ಕಡಿಮೆ ಸಂಬಳ ಕೊಡ್ರಿ ಅಂತ. 5 ರೂಪಾಯಿ ಕಡಿಮೆ ಸಂಬಳ ಕೊಡ್ರಿ ಅಂತ. ಇಂಥ ಮಹಾನ್ ವ್ಯಕ್ತಿತ್ವ ಯಾರ್ದು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಇಂತಹ ಮಹಾನ್ ಚೇತನ ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿಜಿ. ಹಾಗಾಗಿ ಅಂದ್ರೆ ಅವರ ಜೀವನ ಕಥೆಗಳು ತುಂಬಾನೇ ಇದಾವೆ. ಅವರ ಓದಿ ನೀವು ಗಾಂಧೀಜಿದು ಮತ್ತೆ ಶಾಸ್ತ್ರಿಜಿದು. ಏನಾಯ್ತು, ಯುದ್ಧ ಗೆದ್ರು, ಎಲ್ಲಿ ತಾಷ್ಕೆಂಟ್ಗೆ ಹೋದ್ರು. ತಾಷ್ಕೆಂಟ್ ಹೋದ ಸಂದರ್ಭದಲ್ಲಿ 1966ರಲ್ಲಿ ಹೋದ ಸಂದರ್ಭದಲ್ಲಿ ಅಲ್ಲೆಲ್ಲ ತಾಷ್ಕೆಂಟ್ ಒಪ್ಪಂದ ಆಯ್ತು, ರಷ್ಯಾದ ತಾಷ್ಕೆಂಟ್ನಲ್ಲಿ. ಮುಂದೆ ಒಳ್ಳೆ ಬರ್ತಾ ಸಂದರ್ಭಗಳಲ್ಲಿ ಅಥವಾ ಏನಾಯ್ತು ಅದು ಗೊತ್ತಾಗಲ್ಲ, ಹಾಗಾಗಿ ದುರ್ಮರಣಕ್ಕೆ ಈಡಾಯ್ತು. ಭಾರತಕ್ಕೆ ಜೀವಂತವಾಗಿದ್ದಂತಹ ಹೋದಂತಹ ಶಾಸ್ತ್ರೀಜಿ ಹೆಣವಾಗಿ ವಾಪಸ್ ಬಂತು. ಏನಾಯ್ತು ಇವತ್ತವರೆಗೂ ಅದು ಗೊತ್ತಾಗಲಿಲ್ಲ. ಅಂತಹ ಪ್ರಧಾನಿಯನ್ನು ನಾವು ಕಳ್ಕೊಂಡ್ವಿ. ಹೀಗೆ ಏನಂತ ಹೇಳಿದ್ರೆ ಎಷ್ಟು ಸಾಧ್ಯ ನಾವು ಅಷ್ಟು ಏನಂತ ಹೇಳಿದ್ರೆ ನಾವು ಇಂಥ ಚೇತನಗಳ ಜೀವನ ಚರಿತ್ರೆಯನ್ನು ಓದಿ ಅವರ ನೀತಿಗಳನ್ನ, ಅವ್ರ ಸಿದ್ಧಾಂತಗಳನ್ನ, ತತ್ವಗಳನ್ನು ಅಳವಡಿಸ್ಕೊಂಡಕ್ಕೆ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಜೀವನ ಸಾರ್ಥಕ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ತುಂಬ ಹೃದಯ ಧನ್ಯವಾದ.